ಅದು ನೂರಾರು ವರ್ಷದಷ್ಟು ಇತಿಹಾಸ ಇರುವಂತಹ ದೇವಸ್ಥಾನ. 3 ವರ್ಷದ ಹಿಂದೆಯಷ್ಟೇ ಅಲ್ಲಿ ವಿಸ್ಮಯಕಾರಿ ದೇವಸ್ಥಾನ ಇರೋದು ಪತ್ತೆಯಾದದ್ದು. TV9 ವರದಿ ಬಳಿಕ ಇದೀಗ ಅದೇ ದೇಗುಲಕ್ಕೆ ಸಂಪರ್ಕ ಕಲ್ಪಿಸೋದಕ್ಕೆ ರಸ್ತೆ ನಿರ್ಮಾಣವಾಗ್ತಾ ಇದೆ. ದಟ್ಟ ಕಾಡಿನಲ್ಲಿರುವ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಪುರಾತನ ಅನಂತ ಪದ್ಮನಾಭ ಮೂರ್ತಿ, ಶೇಷಶಯನ ಭಂಗಿಯಲ್ಲಿರುವ ವಿಷ್ಣುವಿನ ವಿಗ್ರಹ. ಇದು ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಸೇವಾನಗರದ ಬಳಿ ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿರುವ ದೇವಾಲಯ. 3 ವರ್ಷಗಳ ಹಿಂದೆ ತಾಂಡಾ ಜನರೇ ಇಲ್ಲಿ ದೇವಾಲಯ ನಿರ್ಮಿಸಿದ್ರು. ಈ ದೇವಾಲಯಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ರು. ಸರಿಯಾದ ರಸ್ತೆ ವ್ಯವಸ್ಥೆ ಇರಲಿಲ್ಲ. ಈ ಬಗ್ಗೆ ಜುಲೈ 13ರಂದು TV9ನಲ್ಲಿ ಸುದ್ದಿ ಪ್ರಸಾರವಾಯಿತು. ಇದೀಗ TV9 ವರದಿಯ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತಿದ್ದಾರೆ. ಬಾಲ್ಕಿ ತಾಲೂಕಿನ ದನ್ನೂರ ವಿಷ್ಣು ದೇವಾಲಯಕ್ಕೆ ರಸ್ತೆ ಸಂಪರ್ಕ ಕಲ್ಪಿಸಲು ತಾಲೂಕ್ ಪಂಚಾಯಿತಿ ಮುಂದಾಗಿದೆ. ಇಲ್ಲಿ ದೇವಸ್ಥಾನ ಅದ ಅಂತೇಳಿ ಹಿಂಗೆ ಜನರು ಹೇಳೋದು ಬಂದೆವು. ಇಲ್ಲಿ ಬಂದೇನು ಹಿಡಿದು ನಮ್ಮ ಆನಂದ ಆಗ್ಯದ, ಎಲ್ಲ ಚೆನ್ನಾಗ್ಯದ. 2 ವರ್ಷದಾಗೆ ಇವರು ಗುರುಜಿ ಹೆಂಗೋ ಡೆವಲಪ್ ಮಾಡ್ಯಾರ. ಅವರೆಲ್ಲ ಒಂದು ಕಷ್ಟ ತಗೊಂಡು ಎಲ್ಲ ಚೆನ್ನಾಗಿ ಎಲ್ಲ ನೋಡ್ಕೊಳತ್ತಾರ. 50 ವರ್ಷ ಆದ್ರೆ ಭೀ ಇಷ್ಟು ಡೆವಲಪ್ ಆಗಲ್ಲ. 1.5 ವರ್ಷದಾಗ ಈ ಥರ ಇಷ್ಟು ಡೆವಲಪ್ ಮಾಡ್ಯಾರ. ಆತ್ಮಹತ್ಯೆಗೆ ಹೋದ ವ್ಯಕ್ತಿಯಿಂದ ಪತ್ತೆಯಾಗಿದ್ದ ದೇಗುಲ. ಈ ಶತಮಾನಗಳ ಇತಿಹಾಸವಿರುವ ಈ ವಿಷ್ಣು ದೇಗುಲ ಪತ್ತೆಯಾದದ್ದು ಒಂದು ರೋಚಕ ಕತೆ. ತಾಂಡಾದ ನಿವಾಸಿಯೊಬ್ಬರು ಜೀವನದಲ್ಲಿ ಜಿಗುಪ್ಸೆಗೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ತೆರಳಿದ್ರು. ಕಾಡಿನಲ್ಲಿ ಅರ್ಧ ಭಾಗ ಹೋಗಿ ಅಲ್ಲಿ ದೊಡ್ಡ ಆಲದ ಮರವೊಂದಕ್ಕೆ ನೇಣು ಬಿಗಿದುಕೊಳ್ಳುವುದಕ್ಕೆ ಮುಂದಾಗಿದ್ರು. ಆ ವೇಳೆ ಹೊಂಡವೊಂದು ಗೋಚರಿಸಿದೆ. ಹೊಂಡದಲ್ಲಿ ತುಂಬಿ ತುಳುಕ್ತಾ ಇದ್ದಂತಹ ನೀರು ಕುಡಿತಾ ಇದ್ದಂತೆ ಆತ್ಮಹತ್ಯೆ ಯೋಚನೆಯೇ ದೂರವಾಯಿತು. ಹೊಂಡದ ಗೋಡೆಯಲ್ಲಿ ಶೇಷಶಯನ ವಿಷ್ಣು ಕಂಡಿದ್ದು ಅದಕ್ಕೆ ನಮಸ್ಕರಿಸಿದ ವ್ಯಕ್ತಿ ಊರಿಗೆ ವಾಪಸ್ಸಾಗಿದ್ದಾರೆ. ನಂತರ ಈ ವಿಚಾರ ತಿಳಿದು ಊರವರೆಲ್ಲ ಸೇರಿಕೊಂಡು 3 ವರ್ಷಗಳ ಹಿಂದೆ ದೊಡ್ಡ ದೇವಾಲಯವನ್ನೇ ನಿರ್ಮಿಸಿದ್ರು. ಯಾಕೆ ಡೆವಲಪ್ಮೆಂಟ್ ಆಗಬೇಕು ಈ ದೇವಾಲಯ ಅಂದ್ರೆ ವಿಷ್ಣುಂದ ಟೆಂಪಲ್ಸೇ ಪ್ರಪಂಚದಲ್ಲೇ ತುಂಬ ಕಡಿಮೆ ಅವ. ಅದ್ರ ಸಲುವಾಗಿ ಇದು ಡೆವಲಪ್ ಆದರೆ ಸ್ವಲ್ಪ ಬೆಟರ್ ಇರ್ತೈತಿ. ಅಂದ್ರೆ ಪ್ರವಾಸೋದ್ಯಮ ಕೂಡ ಇಂಪ್ರೂವ್ ಆಗ್ತೈತಿ. ಜನರಿಗೆ ಗೊತ್ತಾಗ್ತದ ಬೀದರ್ ಡಿಸ್ಟಿಕ್ಕಿಗೆ ಪ್ರವಾಸೋದ್ಯಮ ಇಂಪ್ರೂವ್ ಆಗೋದು ಚಾನ್ಸಸ್ ಐತಿ. ಹೊಂಡದಲ್ಲಿರುವ ನೀರಿಗೆ ಔಷಧಿ ಗುಣ ಬತ್ತೋದೇ ಇಲ್ಲ. ಇದು ಸಾವಿರ ವರ್ಷಗಳ ಇತಿಹಾಸವಿರುವ ಅನಂತ ಪದ್ಮನಾಭನ ಮೂರ್ತಿ ಅಂತಿದ್ದಾರೆ ಕೆಲವರು. ವಿಶೇಷ ಅಂದ್ರೆ ಇಲ್ಲಿ ಹಲವು ವಿಸ್ಮಯಗಳಿವೆ. ಈ ಹೊಂಡದ ನೀರಿಗೆ ಔಷಧಿ ಗುಣವಿದೆ. 15 ಅಡಿಯಷ್ಟು ನೀರಿದ್ದು ಯಾವತ್ತೂ ಬತ್ತಿದ್ದೇ ಇಲ್ಲ ಅಂತ ಸ್ಥಳೀಯರು ಹೇಳ್ತಾರೆ. ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯಂದು ಸಾಕಷ್ಟು ಭಕ್ತರು ಇಲ್ಲಿಗೆ ಬರ್ತಾರೆ. ಹೀಗಾಗಿ ಸೂಕ್ತ ರಸ್ತೆಗಾಗಿ ಬೇಡಿಕೆ ಇಟ್ಟಿದ್ರು. ಆದ್ರೀಗ TV9 ವರದಿಯ ಬಳಿಕ ತಾಲೂಕು ಆಡಳಿತ ಅರಣ್ಯ ಇಲಾಖೆಯ ನಿಯಮಗಳ ಅನುಸಾರ ರಸ್ತೆ ನಿರ್ಮಾಣಕ್ಕೆ ಮುಂದಡಿಯಿಟ್ಟಿದೆ. TV9 ವರದಿಗೆ ಭಕ್ತರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸುರೇಶ್ ನಾಯಕ್, TV9 ಬೀದರ್.